4-5 ಕಂಪ್ನಿಗಳು ಫಾರಿನ್ ಕಂಪ್ನಿಗಳು ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದಾರೆ. ಎಷ್ಟೆಷ್ಟು ಕೋಟಿ ಅಂತ ಹೇಳಿದ್ರೆ ಹತ್ರ 1,000 ಕೋಟಿ. ಅಂದ್ರೆ ಈ ಒಂದು ಕಂಪ್ನಿಯ ಫ್ಯೂಚರ್ ಅಷ್ಟು ದೊಡ್ಡದಿದೆ. ನಾವು ಇವತ್ತು ಮನಸ್ಸು ಮಾಡಿದ್ರೆ 1,000 ಕೋಟಿ ಇನ್ವೆಸ್ಟ್ಮೆಂಟ್ ಈ ಕಂಪ್ನಿಗೆ ಬರುತ್ತೆ. ಬಟ್ ನಾನು ಅದನ್ನು ರಿಜೆಕ್ಟ್ ಮಾಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಆ 1,000 ಕೋಟಿ ಅಲ್ಲ 10,000 ಕೋಟಿ ಬೇಕಾದ್ರೂ ಜನರೇಟ್ ಮಾಡೋಂತ ಒಂದು ತಾಕತ್ತು ನಮ್ಮ ಜನಗಳ ಹತ್ರ ಇದೆ ಅಂತ. ಸ್ವದೇಶಿ ಕಂಪ್ನಿಗಳಿಗೆ ಸಪೋರ್ಟ್ ಮಾಡಿ, ಲೋಕಲ್ ಕಂಪ್ನಿಗಳಿಗೆ ಸಪೋರ್ಟ್ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ದುಡ್ಡು ಏನ್ ಬರ್ತಿದೆಯಲ್ಲ, ಈಗ ಕಂಪ್ನಿಗೆ 100 ರೂಪಾಯಿ ದುಡ್ಡು ಬಂದ್ರೆ 80 ರೂಪಾಯಿ ವಾಪಸ್ ನಿಮ್ಗೆ ಬರ್ತಾ ಇದೆ, 20 ರೂಪಾಯಿ ಮಾತ್ರ ಕಂಪ್ನಿ ತಗೊಳ್ತಾ ಇದೆ. ಎಲ್ಲಿಂದ ಕ್ಯಾಶ್ ಬ್ಯಾಕ್ ಬರುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ಬರಂತ ಮಾರ್ಜಿನ್ ವಾಪಸ್ ನಿಮಗೆ ಕೊಡ್ತಾ ಇದೀವಿ. ಅದೇ ನೀವು ಬೇರೆ XYZ ಇ-ಕಾಮರ್ಸ್ ಕಂಪ್ನಿಗಳಲ್ಲಿ ಎಷ್ಟು ಕಂಪ್ನಿಗಳು ನಿಮ್ಗೆ ವಾಪಸ್ ದುಡ್ಡು ಹಾಕಿದಾರೆ ಸರ್? ಎಷ್ಟು ಹಾಕಿದ್ದಾರೆ? ಪ್ರತಿ ತಿಂಗಳು ಯೂಸ್ ಮಾಡ್ತಿರ್ತೀರಾ. ಯಾವ್ದು XYZ ಕಂಪ್ನಿಗಳನ್ನ ಯೂಸ್ ಮಾಡ್ತೀರಾ ಆನ್ಲೈನ್, ಇಡೀ ವರ್ಷ ಶಾಪಿಂಗ್ ಮಾಡ್ತೀರಾ. ವರ್ಷದಲ್ಲಿ ಒಂದು 5 ಲಕ್ಷನೋ 2 ಲಕ್ಷನೋ 3 ಲಕ್ಷನೋ 1 ಲಕ್ಷನೋ ಶಾಪಿಂಗ್ ಮಾಡಿದ್ರೆ XYZ ಕಂಪ್ನಿನಲ್ಲಿ. ಅವ್ರೇ ನೀವು 1 ಲಕ್ಷ ಶಾಪಿಂಗ್ ಮಾಡಿದ್ರಿ ಸರ್, ತಗೊಳ್ಳಿ ಸರ್ 10,000 ನಿಮ್ದು ಅಂತ ವಾಪಸ್ ಕೊಟ್ಟಿದಾರಾ? ಬಟ್ ಯಾಕೆ ಮಾಡ್ತೀರಾ? ಮತ್ತೆ ಯಾಕೆ ಮಾಡ್ತಿದ್ದೀರಾ? ಗೊತ್ತಿಲ್ಲ ಅಲ್ಲ, ಅನಿವಾರ್ಯತೆ. ಬೇರೆ ಆಪ್ಷನ್ ಇಲ್ಲ ನಿಮಗೆ. ಬಟ್ ಇವಾಗ ಆಪ್ಷನ್ ಸಿಕ್ಕಿದೆ. ಬರೀ ಶಾಪಿಂಗ್ ಅಷ್ಟೇ ಅಲ್ಲ, ಶಾಪಿಂಗ್ ಜೊತೆಗೆ ಅರ್ನಿಂಗ್ಸ್ ಆಪ್ಷನ್ ಆಪರ್ಚುನಿಟಿ ಸಿಕ್ಕಿದೆ. ಇವತ್ತಿಂದ ಚೇಂಜ್ ಮಾಡಿ. ಆಮೇಲೆ ತುಂಬಾ ಜನ ಕಂಪೇರ್ ಮಾಡ್ತಾರೆ, ಸರ್ ನಾನು ಅಮೆಝಾನ್ ಅಲ್ಲಿ ನೋಡಿದೆ ಸರ್, ನಿಮ್ಮಲ್ಲಿ ಇನ್ನೂ ಪ್ರಾಡಕ್ಟ್ ಕಡಿಮೆ ಅಂತ. ಸರ್ ಅಮೆಝಾನ್ ಹತ್ರ 30 ವರ್ಷದ ಕಂಪ್ನಿ ಸರ್, ಇದಿನ್ನೂ ಬರೀ 7-8 ತಿಂಗಳು ಬೇಬಿ. 7-8 ತಿಂಗಳು ಬೇಬಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಇನ್ನೊಂದು 1 ವರ್ಷ 2 ವರ್ಷ ಆದ್ಮೇಲೆ ಇರಿ ಸರ್, ಇಂಡಿಯಾದಲ್ಲಿ ಯಾವ್ದು ಟಾಪ್ ಮೋಸ್ಟ್ ಲೀಡಿಂಗ್ ಕಂಪ್ನಿ ಅಂತ ಹೇಳಿದ್ರೆ ನೀವೆಲ್ಲೋ ಕೇಳಿದ್ರು ಮಾಡ್ಸ್ಲಿಕ್ಕೆ ಹೆಸರು ಬರುತ್ತೆ. ಈ ಒಂದು ಕಂಪನಿ ಬೆಳೆಯೋದು ಜನಗಳಿಂದನೇ ಒಂದು ಕಂಪ್ನಿ ಬೆಳೆಯೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ 2026ಕ್ಕೆ ತುಂಬಾ ಜನ ಹೇಳ್ತಾರೆ ಸರ್ ಕಂಪ್ನಿ MD ಬಂದ್ರು, ಫೌಂಡರ್ ಬಂದ್ರು ಅಂತ. ಇನ್ನೊಂದು ಎರಡು ವರ್ಷ ಆದ್ಮೇಲೆ ಅಂದ್ರೆ 2026ಕ್ಕೆ ನಮ್ದೊಂದು ಟಾರ್ಗೆಟ್ ಇದೆ. 2026 ಆದ್ಮೇಲೆ ಇಲ್ಲಿ ನೀವೆಲ್ಲ ಕೂತಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಈ ಒಂದು ಕಂಪ್ನಿಗೆ ಓನರ್ಸ್ ಗಳಾಗಬಹುದು. ಏನಕ್ಕೆ ಈ ಒಂದು ಕಂಪ್ನಿ ಪಬ್ಲಿಕ್ ಲಿಮಿಟೆಡ್ ಆಗುತ್ತೆ ಅಂದ್ರೆ ನೀವು ಕೂಡ ಈ ಒಂದು ಕಂಪ್ನಿಗೆ ಓನರ್ಸ್ ಆಗ್ಬಹುದು, ಶೇರ್ ಹೋಲ್ಡರ್ಸ್ ಆಗ್ಬಹುದು. ಏನಕ್ಕೆ ಇದನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇದು ಒಬ್ಬ ವ್ಯಕ್ತಿಯ ಸಂಬಂಧಪಟ್ಟಂತ ಕಂಪ್ನಿ ಆಗ್ಬಾರ್ದು. ಈ ಒಂದು ಕಂಪ್ನಿ ಶುರು ಮಾಡಿದ್ರೆ ಜನಗಳಿಗೋಸ್ಕರ ಅಂದ್ರೆ ಇದರಲ್ಲಿ ಜನಗಳು ಕೂಡ ಪಾಲುದಾರ ಆಗಿರ್ಬೇಕು ಅಂತ. ಹಾಗಾಗಿ ಈ ಒಂದು ಕಂಪ್ನಿ, ಈ ಒಂದು ಬಿಸ್ನೆಸ್ ಏನೋ ಸಣ್ಣದು ಈ ತರ ಏನೋ ಇದೆ ಯಾರೋ ಹೇಳೋ ಅದೆಲ್ಲ ಇಟ್ಕೊಳಕ್ ಹೋಗ್ಬೇಡಿ. ಒಂದು ಫ್ಯೂಚರ್ ಅಂದ್ರೆ ನಿಮ್ಮ ಒಂದು ಡ್ರೀಮ್ಸ್ ಏನಿದೆ, ನಿಮ್ಮ ಒಂದು ವಿಷನ್ ಏನಿದೆ, ನೀವೇನೆಲ್ಲ ಕನ್ಸು ಇಟ್ಕೊಂಡಿದ್ದೀರಾ ಅದೆಲ್ಲ ಈ ಒಂದು ಕಂಪ್ನಿ ಮುಖಾಂತರ ಸಾಧ್ಯ ಇದೆ, ನನ್ಸ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಸೀರಿಯಸ್ ಆಗಿ ತಗೊಳ್ಳಿ. ಇವರೆಲ್ಲ ಬಂದ್ ಬರೀ ಇನ್ಕಮ್ಗೋಸ್ಕರ ಕೆಲಸ ಮಾಡ್ತಾ ಇಲ್ಲ, ಇನ್ಕಮ್ ಜೊತೆಗೆ ಸೊಸೈಟಿಗೆ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೀವಿ. 2026 ಆದ್ಮೇಲೆ ನೀವು ಕೂಡ ಓನರ್ ಆಗ್ಬೋದು. ಎಷ್ಟು ಜನ ರೆಡಿ ಇದೀರ ಆಗೋದಕ್ಕೆ? ಹಂಗೆ ಹ್ಯಾಂಡ್ ರೈಸ್ ಹಂಗೆ ಇಟ್ಕೊಳ್ಳಿ. ಒಬ್ಬೊಬ್ರು 10 ಲಕ್ಷ ಹಾಕ್ಬೇಕು, ಇವಾಗ ಇಟ್ಕೊಳ್ಳಿ. ಹಾಕಲ್ಲ ಅನ್ನೋದು ಇಳಿಸ್ಬಿಡಿ. ಎಲ್ಲರೂ ಹಾಕಕ್ ರೆಡಿ ಇದಾರೆ ಸರ್, ನಾವೊಂದು ಸ್ಕೀಮ್ ಮಾಡ್ಬೋದು. ಸರ್ ಯಾವ್ದು ಬೇಡ,